ರಾಯಚೂರು ನಗರವನ್ನು ಮತ್ತಷ್ಟು ಸ್ವಚ್ಛ ಹಾಗೂ ಧೂಳ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಹೊಸ ತಂತ್ರಜ್ಞಾನ ಮೆಕ್ಯಾನಿಕಲ್ ಸ್ವೀಪರ್ ವಾಹನಗಳ ಪ್ರತ್ಯೇಕತೆಯನ್ನು ನಡೆಸಿದೆ. ಸಾರ್ವಜನಿಕರ ಸಹಕಾರವಿಲ್ಲದೆ ನಗರ ಸ್ವಚ್ಛತೆ ಸಾಧ್ಯವಿಲ್ಲ ಎಂದು ಪಾಲಿಕೆ ಆಯುಕ್ತ ಜುಬೇನಾ ಮೊಹಪಾತ್ರ ಕರೆ ನೀಡಿದ್ದಾರೆ. ನಗರದ ಲಿಂಗಸ್ಕೂರು ರಸ್ತೆಯಲ್ಲಿ ರಸ್ತೆ ಸ್ವಚ್ಛಗೊಳಿಸುವ 2 ಮೆಕ್ಯಾನಿಕಲ್ ಸ್ವೀಪರ್ ವಾಹನಗಳ ಪ್ರತ್ಯೇಕ ನಡೆಯಿತು. ಈ ವೇಳೆ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನಾ ಮೊಹಪಾತ್ರ, ನಗರ ಸ್ವಚ್ಛತೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಶ್ರಮ ಮಾತ್ರ ಸಾಲದು, ಸಾರ್ವಜನಿಕರ ಸಹಕಾರವೂ ಅತ್ಯಗತ್ಯ. ನಗರದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹಾಗೂ ಮಳೆಗಾಲದ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವಾಹನಗಳ ಬಳಕೆ ಪ್ರಯೋಜನಕಾರಿಯಾಗಲಿದೆ. 3.5 ಕ್ಯೂಬಿಕ್ ಮೀಟರ್ ಸಾಮರ್ಥ್ಯದ ಈ ವಾಹನಗಳು ರಸ್ತೆ ಸ್ವಚ್ಛಗೊಳಿಸುವುದರ ಜೊತೆಗೆ ಕಸವನ್ನು ಸಂಗ್ರಹಿಸಿ ಸ್ಥಳಾಂತರಿಸುವ ಕೆಲಸವನ್ನು ಮಾಡಲಿವೆ. 12,000 ಲೀಟರ್ ನೀರಿನ ಸಾಮರ್ಥ್ಯ ಹೊಂದಿರುವ ಈ ವಾಹನಗಳು ರಸ್ತೆಯ ಧೂಳು ಹರಡದಂತೆ ನೀರು ಸಿಂಪಡಿಸುವ ವ್ಯವಸ್ಥೆಯನ್ನು ಹೊಂದಿವೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಮೈಸೂರು ನಗರಗಳಲ್ಲಿ ಈಗಾಗಲೇ ಇಂತಹ ವಾಹನಗಳನ್ನು ಯಶಸ್ವಿಯಾಗಿ ಬಳಸಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದರು. ನನ್ನ ಸಾರ್ವಜನಿಕ ಎಲ್ಲ ಮಿತ್ರರಿಗೆ ಪ್ರೀತಿಯಿಂದ ವಿನಂತಿ ಏನಂದರೆ, ಈಗ ತಾವು ನೋಡ್ತಾ ಇದ್ದೀರಾ ಮಹಾನಗರ ಪಾಲಿಕೆ ಇಡೀ ತಂಡ ಒಟ್ಟಿಗೆ ಒಂದು ಟೀಮ್ ಸ್ಪಿರಿಟಿಂದಾನೇ ನಮ್ಮ ಸಿಟಿನ ಶುಚಿಯಾಗಿ ಇಡೋಣ, ಕ್ಲೀನ್ ಮಾಡೋಣ ಅಂತಲೇ ಹೊರಟಿದ್ದೀವಿ. ತಾವು ಎಲ್ಲ ನೋಡ್ತಾ ಇದ್ದೀರಾ, ನಾವು ಮಿಯಾವಾಕಿ ಕಾಡು ಕೂಡ ಒಂದು ಎಕ್ಲಾಸ್ಪುರ್ ಸೈಟ್ ಕಸ ಎಲ್ಲ ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಜನರಿಗೆ ನನಗೂ 3 ಮೇನ್ ರಿಕ್ವೆಸ್ಟು. ನಂಬರ್ 1, ಈಗಾಗಲೇ ಘನತ್ಯಾಜ್ಯ ನಿರ್ವಹಣೆ 2026 ಹೊಸ ನಿಯಮಾವಳಿ ಬಂದಿದೆ. ಅದರಂತೆ ಕಸನ 4 ಕ್ಯಾಟಗರಿದಲ್ಲಿ ವಿಂಗಡಣೆ ಮಾಡಿ ಪ್ರತ್ಯೇಕಗೊಳಿಸಿ ಮಹಾನಗರ ಪಾಲಿಕೆ ವಾಹನಗಳಿಗೆ ಹಸ್ತಾಂತರಿಸಲು ತಮ್ಮ ಜವಾಬ್ದಾರಿಯಾಗಿರ್ತದೆ. ಸೊ ದಯವಿಟ್ಟು ತಾವು ತಮ್ಮ ಡ್ಯೂಟಿ ಕೂಡ ನಿಭಾಯಿಸಬೇಕು ಅಂತ ನಂದು ರಿಕ್ವೆಸ್ಟು. ಹಾಗಾಗಿ ಎಲ್ಲರೂ 4 ಡಸ್ಟ್ಬಿನ್ ಇಟ್ಟು 4 ಕ್ಯಾಟಗರಿಯಲ್ಲಿ ನಾವು ಪೇಪರ್ಗೆ ಕೂಡ ಕೊಟ್ಟಿದ್ದೀವಿ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ನಮ್ಮ ಟೀಮು, ಸಮುದಾಯ ಸಂಚಾಲಕರು, ಹೆಲ್ತ್ ಇನ್ಸ್ಪೆಕ್ಟರು ಎಲ್ಲ ತೆರಳಿ ತಮ್ಮ ಮನೆಗೆ ಭೇಟಿ ನೀಡಿ ತಮಗೆ ತಿಳಿಸ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಸ್ಪಂದಿಸಿ, ಅವರದ ಏನಾದ್ರು ಡೌಟ್ ಇದ್ದರೆ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ನಮಗೆ ಕೈ ಜೋಡಿಸಿ. ನಂಬರ್ 1, ಈ ವಿಂಗಡಣೆ ಆದರೆ ಮಾತ್ರ ನಮಗೆ ಪ್ರೊಸೆಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಕ್ಲಾಸ್ಪುರದಲ್ಲಿ ಕಸಗುಡ್ಡ ಆಗದ ಹಾಗೆ ನಾವು ನೋಡ್ಕೊಳ್ತೀವಿ. 3ನೇ ವಿಚಾರ ಅಂತ ಹೇಳಿದರೆ, ಈಗ ತುಂಬ ಅಂಗಡಿಗಳ ಮುಂದೆ ಕೂಡ ಈಗಲೇ ಕೂಡ ಕಸನ ಹಾಗೆ ಬಿಸಾಡ್ತಾರೆ ಅಥವಾ ಈ ಕಾಟನ್ಗೆ ಇಟ್ಟು ಬೆಂಕಿ ಹಾಕ್ತಾ ಇದ್ದಾರೆ. ತಾವೆಲ್ಲ ನೋಡಿದ್ದೀರಾ, ನಾವು ಲಾಸ್ಟ್ ಇಯರಿಂದ ಫೈನಿಂಗ್ ಕೂಡ ಶುರು ಮಾಡಿದ್ದೀವಿ, ದಂಡ ಹಾಕ್ತಾ ಇದ್ದೀವಿ. ಯಾಕೆಂದರೆ ರಾಯಚೂರಲ್ಲಿ ಕ್ಯಾನ್ಸರ್ ಲೋಡ್ ತುಂಬ ಜಾಸ್ತಿ ಇದೆ. ಈ ಪ್ಲಾಸ್ಟಿಕ್ಕು ಕಸ ಎಲ್ಲ ನಾವು ಓಪನ್ ಆಗಿ ಸುಟ್ಬಿಟ್ರೆ ಅದರಿಂದ ಏನೋ ಒಂದು ಹಾನಿಕಾರಕ ಒಂದು ಗಾಳಿ ಮಾಲಿನ್ಯನೂ ಆಗುತ್ತೆ ಮತ್ತು ಕ್ಯಾನ್ಸರ್ ಕೂಡ ಕಾಸಿಂಗ್ ಏಜೆಂಟ್ ಎಲ್ಲ ಕೂಡ ರಿಲೀಸ್ ಆಗುತ್ತೆ. ಹಾಗಾಗಿ ಅದು ಕೂಡ ತಾವು ಕಡ್ಡಾಯವಾಗಿ ಎಲ್ಲರೂ ಅನುಪಾಲನೆ ಮಾಡಬೇಕು, ನಮಗೆ ಸಹಕರಿಸಬೇಕು. ಯಾಕೆಂದರೆ ಬರೀ ಕೆಲವು ಅಧಿಕಾರಿಗಳು, ಸಿಬ್ಬಂದಿಗಳು ಅಥವಾ ಲೀಡರ್ಸ್ಗಳು ಸೇರಿ ಒಂದು ಸಮಾಜ ಅಥವಾ ಸಿಟಿ ಅಥವಾ ಜಿಲ್ಲೆ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರು ಮತ್ತು ನಮ್ಮ ನಾಗರಿಕರು ಕೂಡ ಅದಕ್ಕೆ ಭಾಗವಹಿಸಬೇಕು. ಹಾಗಾಗಿ ತಾವು ಕೂಡ ಸ್ವಲ್ಪ ಒಂದು ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ರಾಯಚೂರು ನಗರನ ಒಂದು ರೂಪಾಂತರಗೊಳಿಸಲು, ಟ್ರಾನ್ಸ್ಫಾರ್ಮ್ ಮಾಡಲು ನಮಗೆ ಸಹಕರಿಸಿ ನಗರನ ಶುಚಿಯಾಗಿ ಇಡೋಣ. ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಹೆಲ್ತ್ ಈಸ್ ನಾಟ್ ಮೇಡ್ ಇನ್ ಹಾಸ್ಪಿಟಲ್ಸ್. ನಾವು ಎಷ್ಟು ಒಳ್ಳೆ ಹಾಸ್ಪಿಟಲ್ ಇದ್ದರೆ ಕೂಡ ನಮ್ಮ ಆರೋಗ್ಯ ಕಳೆದುಕೊಂಡ ನಂತರ ನಾವು ಹಾಸ್ಪಿಟ್ಲ್ ಹೋಗ್ತೀವಿ. ಸೊ ನಮ್ಮ ಹೆಲ್ತ್ ಈಸ್ ಮೇಡ್ ಇನ್ ದಿ ಸಿಟಿ. ಸೊ ಹಾಗಾಗಿ ನಮ್ಮ ಪರಿಸರನ, ನಮ್ಮ ಸಿಟಿನ ಸ್ವಚ್ಛಾಗಿ ಇಡೋಣ, ಎಲ್ಲರಿಗೆ ಆರೋಗ್ಯಗೊಳಿಸೋಣ ಮತ್ತು ನಮ್ಮ ಸಿಟಿನ ಅಭಿವೃದ್ಧಿಪಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.